ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಕೇವಲ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಖಂಡಿತವಾಗ್ಲೂ ಕೂಡ ಈ ವಿಡಿಯೋದಲ್ಲಿ 5 ವಿಚಾರಗಳನ್ನ ತಿಳಿಸಿಕೊಡ್ತಾ ಇದ್ದೀನಿ. ಇದನ್ನ ನೀವು ಫಾಲೋ ಮಾಡೋದ್ರಿಂದ, ಅಯ್ಯೋ ನನ್ನ ಜೀವನದಲ್ಲಿ ಏನು ಅದೃಷ್ಟನೇ ಇಲ್ಲ, ನನ್ನ ಜೀವನದಲ್ಲಿ ಏನು ಸಮೃದ್ಧಿನೇ ಇಲ್ಲ, ನಾನಿನ್ನೂ ಸೆಟ್ಲೇ ಆಗಿಲ್ಲ ಅಂತ ಅನ್ಕೊಂಡ್ರು, ನನ್ನ ಜೀವನದಲ್ಲಿ ಏನು ಪಾಸಿಟಿವ್ ಆಗಿ ನಡೀತಾ ಇಲ್ಲ ಅಂತ ಅನ್ಕೊಂಡ್ರು, ನಿನ್ನ ಜೀವನ ಬದಲಾಯಿಸೋದಕ್ಕೆ ಕೇವಲ 48 ದಿವಸದಲ್ಲಿ ಈ 5 ಸ್ಟೆಪ್ಗಳನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಆ 5 ಸ್ಟೆಪ್ಗಳಲ್ಲಿ ಏನೇನ ಇರುತ್ತೆ ಅಂತ ಕೂಡ ತಿಳಿಸಿಕೊಡ್ತಾ ಇದ್ದೀನಿ. ನೀವು ಯಾವ ಸಂಖ್ಯೆಯನ್ನ ಬಳಸಿಕೊಳ್ಬೇಕು, ನಿಮ್ಮ ಮೊಬೈಲ್ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಗಾಡಿ ನಂಬರ್ ಟೋಟಲ್ ಮಾಡಿದಾಗ ಯಾವ ಸಂಖ್ಯೆ ಬರಬೇಕು, ಆ ಸಂಖ್ಯೆಯನ್ನ ಯಾವ ರೀತಿ ಯೂಸ್ ಮಾಡೋದು, ನೀವು ಯಾವ ಬಣ್ಣವನ್ನ ಉಪಯೋಗಿಸಿಕೊಳ್ಬೇಕು, ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ, ನಿಮಗೆ ಅದೃಷ್ಟ ತರುವಂತಹ ದೇವರು ಯಾರು, ಅವರ ಆರಾಧನೆಯನ್ನ ಹೇಗೆ ಮಾಡಬೇಕು, ನಿಮ್ಮ ಹೆಸರು ಜ್ಯೋತಿಷ್ಯ ಪ್ರಕಾರವಾಗಿ ನೀವು ಇಟ್ಕೊಂಡಿರ್ತೀರಿ, ಬಟ್ ನ್ಯೂಮರಾಲಜಿಕಲಿ ಅದು ಮ್ಯಾಚ್ ಆಗ್ತಾ ಇರೋದಿಲ್ಲ, ಆಗ್ಲೂ ಕೂಡ ಸಕ್ಸಸ್ ಆಗೋದಕ್ಕೆ ಸಾಧ್ಯವಾಗ್ತಾ ಇರೋದಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಜೊತೆಗೆ ನಿಮ್ಮ ಜ್ಯೋತಿಷ್ಯ ಶಾಸ್ತ್ರ, ನಿಮ್ಮ ರಾಶಿ ಪ್ರಕಾರವಾಗಿ ನಿಮ್ಮ ಹೆಸರನ್ನ ಯಾವ ರೀತಿ ಅಲೈನ್ ಮಾಡ್ಕೊಳ್ಬೇಕು, ಇದೆಲ್ಲದರ ಜೊತೆಗೆ ನಿಮ್ಮಲ್ಲಿ ನೀವು ಮಾಡಿಕೊಳ್ಳಬೇಕಾಗಿರುವ ಬದಲಾವಣೆಗಳೇನು, ನೀವು ಧರಿಸಿಕೊಳ್ಳಬೇಕಾಗಿರುವ ರತ್ನಗಳು ಯಾವುದು, ಎಲ್ಲವನ್ನ ಕೂಡ ಇಂದಿನ ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಇದ್ದೇನೆ. ನೀವು ಈಗ ಯಾವುದೇ ಪರಿಸ್ಥಿತಿಯಲ್ಲಿರಿ, ಈ ವಿಡಿಯೋ ನೋಡ್ತಾ ಇರಬೇಕಾದ್ರೆ ಈ 5 ವಿಚಾರಗಳನ್ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿ. ನಿಮ್ಮ ಜೀವನ 48 ದಿನ ಬಿಟ್ಟು ಈ ರೀತಿಯಂತೂ ಖಂಡಿತವಾಗ್ಲೂ ಇರೋದಿಲ್ಲ. ನೀವು ಎತ್ತರಕ್ಕೆ ಏರಿರ್ತೀರಿ, ಒಂದು ಹಂತವಾದರೂ ಮುಂದೆ ಹೋಗಿರ್ತೀರಿ ಅಂತ ಗ್ಯಾರಂಟಿಯನ್ನ ನಿಮಗೆ ಕೊಡುತ್ತಾ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ. ವೃಶ್ಚಿಕ ರಾಶಿಯ ವೀಕ್ಷಕರಿಗೂ ನಮಸ್ಕಾರಗಳು. ಮೊದಲನೇ ಸಾರಿ ನಮ್ಮ ಚಾನೆಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದಾಗಿ ನಾವು ನೀಡುವ ಮಾಹಿತಿಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅಭಿವೃದ್ಧಿಯನ್ನ ಹೊಂದಲಿಕ್ಕೆ ಸಹಾಯಕಾರಿ. ಈ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ನಿಗೂಢ ವ್ಯಕ್ತಿತ್ವ. ಇವರನ್ನ ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಮೀನ ಹೆಜ್ಜೆಯ ಗುರುತನ್ನ ಕಂಡುಹಿಡಿಯೋದಕ್ಕೆ ಹೇಗೆ ಸಾಧ್ಯವಿಲ್ವೋ ಅದೇ ರೀತಿ ವೃಶ್ಚಿಕ ರಾಶಿಯವರ ಮನಸ್ಸಲ್ಲಿ ಏನು ನಡೀತಾ ಇದೆ ಅಂತ ತಿಳಿಯೋದು ಕೂಡ ಅಷ್ಟೇ ಕಷ್ಟ. ಇವರು ಎಷ್ಟೇ ಕಷ್ಟ ಆದರೂ ಕೂಡ ರಿವೆಂಜ್ ಅನ್ನೋದು ಇವರಿಗೆ ಬಹಳ ಇಷ್ಟವಾಗಿರ್ತಕ್ಕಂಥ ವಿಚಾರ. ಯಾರ ಜೊತೆಯೂ ಕೆಟ್ಟದ್ದನ್ನ ಬಯಸುವುದಿಲ್ಲ, ಯಾರಿಗೂ ತೊಂದರೆಯನ್ನ ಮಾಡೋದಕ್ಕೆ ಇಷ್ಟಪಡುವುದಿಲ್ಲ. ಆದರೆ ಯಾರಾದರೂ ಮೋಸ ಮಾಡಿದ್ರೆ, ನೋವನ್ನ ಉಂಟು ಮಾಡಿದ್ರೆ ಯಾವತ್ತೂ ಕೂಡ ಅದನ್ನ ಮರೆಯೋದಿಲ್ಲ. ಸಮಯ ಬಂದಾಗ ಸರಿಯಾದ ಉತ್ತರವನ್ನ ನೀಡುತ್ತಾರೆ. ಪತ್ತೇದಾರಿಕೆ ಅನ್ನೋದು ಇವರ ರಕ್ತದಲ್ಲೇ ಇರುತ್ತೆ. ಗೂಢಚಾರಿಕೆ ಅನ್ನೋದು ಯಾವುದೇ ವಿಚಾರವನ್ನ ಅರ್ಧಂಬರ್ಧ ತಿಳ್ಕೊಳ್ಳುವುದಿಲ್ಲ, ಪೂರ್ತಿಯಾಗಿ ತಿಳ್ಕೊಂಡು ಮುಂದುವರಿತಾ ಇರ್ತಾರೆ. ಯಾರ ಮನಸ್ಸಲ್ಲಿ ಏನು ನಡೀತಾ ಇರಬಹುದು ಅಂತಕ್ಕಂಥದ್ದನ್ನ ಕೂಡ ಕಣ್ಣು ಮುಚ್ಚಿಯೇ ಪತ್ತೆ ಮಾಡುವ ವಿಶೇಷ ಗುಣ ಇವರಲ್ಲಿರುತ್ತೆ. ತಮ್ಮ ಮನಸ್ಸಿನ ವಿಷಯವನ್ನ ಯಾರ ಜೊತೆಗೂ ಅಷ್ಟಾಗಿ ಹಂಚಿಕೊಳ್ಳೋದಕ್ಕೆ ಹೋಗುವುದಿಲ್ಲ. ಹೊರನೋಟಕ್ಕೆ ನೋಡೋದಕ್ಕೆ ತುಂಬಾ ಗಾಂಭೀರ್ಯತೆ ಇರುವ ವ್ಯಕ್ತಿಗಳಾಗಿರ್ತಾರೆ. ಆದರೆ ಮಗುವಿನಂತಹ ಮನಸ್ಸು ಇವರಲ್ಲೂ ಇರುತ್ತೆ. ಯಾರನ್ನ ಇಷ್ಟಪಡ್ತಾರೋ, ಯಾರನ್ನ ಪ್ರೀತಿಯಿಂದ ಕಾಣ್ತಾರೋ ಅವರ ಬಗ್ಗೆ ವಿಶೇಷ ಕಾಳಜಿಯನ್ನ ಹೊಂದಿರ್ತಾರೆ. ತುಂಬಾ ನಿಷ್ಠಾವಂತರು. ಯಾರನ್ನ ನಂಬಿದರೂ ಕೂಡ ಆ ವ್ಯಕ್ತಿಗಳ ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳುವ ಕೆಲಸ ಮಾಡೋದಿಲ್ಲ. ಇಂತಹ ವೃಶ್ಚಿಕ ರಾಶಿಗೆ ಅದೃಷ್ಟ ತರತಕ್ಕಂಥ ಬಣ್ಣ ಗಾಢ ಕೆಂಪು ಬಣ್ಣ, ಮರೂನ್ ಬಣ್ಣ ಅಥವಾ ಸ್ವಲ್ಪ ಕೆಂಪು ಶೇಡ್ಗಳು ಇವರಿಗೆ ಶುಭವನ್ನ ತಂದುಕೊಡುತ್ತವೆ. ಇದನ್ನ ನೀವು ಎಲ್ಲೆಲ್ಲಿ ಬಳಸಿಕೊಳ್ಬೇಕು ಅಂದ್ರೆ, ನಿಮ್ಮ ಮನೆಯಿಂದ ಹಿಡಿದು ನಿಮ್ಮ ಮೊಬೈಲ್ ಕವರ್, ನಿಮ್ಮ ಗಾಡಿ, ನಿಮ್ಮ ಬಟ್ಟೆ ಎಲ್ಲದರಲ್ಲೂ ಬಳಸಿಕೊಳ್ಳಬಹುದು. ಅದು ನಿಮಗೆ ಶುಭವನ್ನ ತಂದುಕೊಡುತ್ತೆ. ಶುಭ ಸಂಖ್ಯೆ ನೀವು ಫಾಲೋ ಮಾಡಬೇಕಾಗಿರುವುದು 9, 1, 4 ಜೊತೆಗೆ 7 ಕೂಡ ಫಾಲೋ ಮಾಡಬಹುದು. ನಿಮ್ಮ ರಾಶ್ಯಾಧಿಪತಿ ಮಂಗಳನಿಗೆ ಸಂಬಂಧಪಟ್ಟ ಸಂಖ್ಯೆಗಳು. ನಿಮ್ಮ ಮೊಬೈಲ್ ನಂಬರ್ ಅನ್ನ ಟೋಟಲ್ ಮಾಡಿದಾಗ, ಗಾಡಿ ನಂಬರ್ ಅನ್ನ ಟೋಟಲ್ ಮಾಡಿದಾಗ, ಹೆಸರನ್ನ ಟೋಟಲ್ ಮಾಡಿದಾಗ ಈ ಸಂಖ್ಯೆಗಳು ಬಂದರೆ ಅತ್ಯಂತ ಶುಭದಾಯಕ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತವೆ. ಯಾವುದೇ ಕೆಲಸ ಮಾಡೋಲಾದರೂ ಮಂಗಳವಾರ ಅಥವಾ ಗುರುವಾರ ಪ್ರಾರಂಭ ಮಾಡಿಕೊಳ್ಳಿ. ನಿಮಗೆ ಅದೃಷ್ಟ ತರತಕ್ಕಂಥ ದೇವರು ಸುಬ್ರಹ್ಮಣ್ಯ ಸ್ವಾಮಿ. ಶತ್ರುಗಳ ನಾಶವಾಗಲಿಕ್ಕೆ, ವಿಜಯ ಸಿಗಲಿಕ್ಕೆ ಹನುಮಂತನ ಆರಾಧನೆ ಮಾಡಿಕೊಳ್ಳಿ. ಜೊತೆಗೆ ಭಯ ನಿವಾರಣೆಗೆ ಅಥವಾ ಸಂಕಷ್ಟದಿಂದ ಹೊರಬರೋದಕ್ಕೆ ಕಾಲಭೈರವನ ಪೂಜೆ ಮಾಡಬಹುದು. ಅಡೆತಡೆಗಳು ದೂರಾಗುತ್ತವೆ. ನಿಮ್ಮ ಹೆಸರಿನ ಅಕ್ಷರಗಳು ತ, ತಿ, ನೋ, ನೀ ಅಥವಾ ಯು ಅಕ್ಷರಗಳಿಂದ ಪ್ರಾರಂಭ ಆಗಿರಬಹುದು. ಆದರೆ ಮುಖ್ಯವಾಗಿ ನಿಮ್ಮ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿರಬೇಕು. ಇದು ಮ್ಯಾಚ್ ಆದಾಗ ಮಾತ್ರ ನಿಮ್ಮ ಜೀವನದಲ್ಲಿ ಸಕ್ಸಸ್ ಸಾಧ್ಯ. ಇಲ್ಲ ಅಂದ್ರೆ ಹಲವಾರು ರೀತಿಯ ಅಡೆತಡೆಗಳು ನಿಮ್ಮ ಜೀವನದಲ್ಲಿ ಆಗಿಂದಾಗೆ ಬರುತ್ತಾ ಇರುತ್ತವೆ. ನೀವು ಮಾಡಬೇಕಾದ ಬದಲಾವಣೆಗಳು, ಯಾರ ಮೇಲೂ ಸುಮ್ಮನೆ ಅನುಮಾನ ಪಡೋದಕ್ಕೆ ಹೋಗಬೇಡಿ. ಎಲ್ಲರ ಮೇಲೂ ಅನುಮಾನ ಬೇಡ. ಕೆಲವು ವ್ಯಕ್ತಿಗಳನ್ನ ಅನುಮಾನ ಪಡದೇ ಕೂಡ ನಂಬಬಹುದು. ಯಾರ ಜೊತೆ ವ್ಯವಹಾರ ಇಲ್ಲ ಅವರ ಬಗ್ಗೆ ತಿಳಿಕೊಳ್ಳುವ ಅವಶ್ಯಕತೆ ಇಲ್ಲ. ಯಾರ ಜೊತೆ ವ್ಯವಹಾರವಾಡ್ತೀರೋ ಅವರ ಬಗ್ಗೆ ಮಾತ್ರ ತಿಳಿಕೊಳ್ಳಿ. ಕ್ಷಮಿಸುವ ಗುಣ ಹೆಚ್ಚಿಸಿಕೊಳ್ಳಿ. ನಿಮ್ಮ ಮಾನಸಿಕ ಶಾಂತಿಗೆ ಇದು ಬಹಳ ಮುಖ್ಯ. ಈ ಗುಣ ರೂಢಿಸಿಕೊಂಡರೆ ನೀವು ನೆಮ್ಮದಿಯಾಗಿ ಮಲಗಬಹುದು. ಎಲ್ಲ ವಿಚಾರಗಳನ್ನ ರಹಸ್ಯವಾಗಿ ಇಡುವ ಅವಶ್ಯಕತೆ ಇಲ್ಲ. ಕೆಲವು ವಿಚಾರಗಳನ್ನ ಮುಕ್ತವಾಗಿ ಮಾತನಾಡಿ.
ಮುಂಡುತನ ಬೇಡ, ಹಠತನ ಕಡಿಮೆ ಮಾಡಿ. ಸಿಟ್ಟಿನಲ್ಲಿ ಯಾವತ್ತೂ ನಿರ್ಧಾರ ತೆಗೆದುಕೊಳ್ಳಬೇಡಿ. ಆ ಸಿಟ್ಟು ನಿಮಗೆ ಬಹಳಷ್ಟು ತೊಂದರೆಯನ್ನ ತಂದುಕೊಡುತ್ತೆ. ಈ ಪ್ರಪಂಚ ಯಾವತ್ತು ಸೃಷ್ಟಿಯಾಯಿತೋ ಅವತ್ತಿಂದನೂ ನಮ್ಮ ಭೂಗರ್ಭದಲ್ಲಿರ್ತಕ್ಕಂಥ ರತ್ನಗಳು, ನವರತ್ನಗಳ ಬಗ್ಗೆ ನಾವು ಕೇಳಿದ್ದೇವೆ. ಈ ನವರತ್ನಗಳನ್ನು ಹಾಕಬೇಕೆಂದರೆ 15-20 ಸಾವಿರ ಖರ್ಚಾಗುತ್ತೆ 3 ಕ್ಯಾರೆಟ್ಗೆ. ಅದರ ಬದಲಾಗಿ ಉಪರತ್ನಗಳನ್ನು ನಿಮಗೆ ನಾನು ಸಜೆಸ್ಟ್ ಮಾಡ್ತಾ ಇರುವಂತದ್ದು ಅದು ಕ್ರಿಸ್ಟಲ್ ಬ್ರೇಸ್ಲೆಟ್ಗಳು. ಬಹಳ ಸಾರಿ ಹೇಳಿದ್ದೇನೆ, ಅದರ ಫ್ರೀಕ್ವೆನ್ಸಿ ಏನು, ಉಪಯೋಗಗಳೇನು, ಲಾಭಗಳೇನು. ಅದನ್ನ ನಿಮ್ಮ ರಾಶ್ಯಾಧಿಪತಿ ಆಕ್ಟಿವೇಟ್ ಮಾಡುತ್ತೆ. ಪ್ಲಸ್ ಗುರುಬಲ ಹೆಚ್ಚಿಸುವ ಬ್ರೇಸ್ಲೆಟ್ಗಳು ಇದಾಗಿರುತ್ತವೆ. ಇದನ್ನ ಧರಿಸಿಕೊಳ್ಳೋದ್ರಿಂದ ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತದೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು.